2,000 ಮೆಸೇಜಸ್ ಬಂದಿರೋದು. ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ? ಬಾಯ್ ಫ್ರೆಂಡ್ ರಿವೀಲ್ ಮಾಡಿ. 2-3 ಕೋಟಿ ಬರುತ್ತೆ. ನೀವು ನೋಡ್ಲಿಲ್ವಾ? ಭೂಮಿಕಾ ಬಸವರಾಜ್ ಯೂಟ್ಯೂಬ್ ಆದಾಯ. 3 ಪೊಲೀಸ್ ಬಂದ್ರು, ಅಟ್ಯಾಕ್ ಮಾಡಿದ್ರು. ನನಗೆ ಯಾರ್ಯಾರು ಅಳಿಸಿದ್ದಾರೆ, ಯಾರ್ಯಾರು ಮೋಸ ಮಾಡಿದ್ದಾರೆ, ಅವರಿಗೆಲ್ಲ ಚೆನ್ನಾಗಿ ಪಾಠ ಕಲಿಸ್ಬೇಕು. ನೀವು ಚೇತನ ಅಕ್ಕ ಒಂದೇ ಮನೆಗೆ ಮದುವೆ ಆಗೋದ್ರೆ ನಿಮ್ ಗಂಡಂದ್ರ ಕತೆ ಏನು? ಗೋವಿಂದ ಗೋವಿಂದ. ಸುದೀಪ್ ಸರಿಗೆ ಬೇಜಾರಾಗಬಾರ್ದು ಅಂತ ನಾನೇ ಬಿಟ್ಕೊಟ್ಬಿಟ್ಟೆ. ಐ ಲವ್ ಯು ಅನ್ಬೇಕು. ಒಳ್ಳೆ ಪ್ರಪೋಸಲ್ ಇದ್ರೆ ನಾನು ಕ್ಯಾಸ್ಟ್ ಚೇಂಜ್ ಮಾಡಿ ಬರ್ತೀನಿ ಗೈಸ್. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ತುಂಬಾ ಫನ್ನಿ ಆಗಿದೆ. ಆ್ಯಕ್ಚುಲಿ ನೆನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ, ಲೈಕ್ ಫನ್ನಿಯೆಸ್ಟ್ ಕ್ವೆಶನ್ ಕೇಳಿ ಅಂತ. ಫನ್ನಿಯೆಸ್ಟ್ ಕ್ವೆಶನ್ ಕೇಳಿ ಅಂತ ಅಂದರೆ ಫುಲ್ ಸೀರಿಯಸ್ ಆಗಿ ಒಂದು 1,000-2,000 ಮೆಸೇಜಸ್ ಬಂದಿರೋದು. ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ? ಬಾಯ್ ಫ್ರೆಂಡ್ ರಿವೀಲ್ ಮಾಡಿ. ಇದು ಫನ್ನಿಯೆಸ್ಟ್ ಥಿಂಗಾ? ಆ್ಯಂಡ್ ಓಕೆ, ಈ ಕ್ವೆಶನಿಗೆ ನಾನು ಆನ್ಸರ್ ಮಾಡಬೇಕು ಅಂತ ಅಂದರೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾನು ಆಮೇಲೆ ಆನ್ಸರ್ ಮಾಡ್ತೀನಿ. ಇವಾಗ ಪಟ್ ಅಂತ ಫನ್ನಿಯೆಸ್ಟ್ ಒಂದಿಷ್ಟು ಮೆಸೇಜಸ್ ಸಾರ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೇರೆಯವರೆಲ್ಲ ಬೇಜಾರು ಮಾಡ್ಕೋಬೇಡಿ, ಅಷ್ಟು ಮೆಸೇಜಸ್ಸು ನಾನು ಹೇಳೋಕ್ಕಾಗಲ್ಲ. ಸೊ ಅದರಲ್ಲಿ ಯಾವುದು ತುಂಬ ಫನ್ನಿಯೆಸ್ಟು ಅದನ್ನ ಸಾರ್ಟ್ ಮಾಡಿಕೊಂಡು ನಾನು ನಿಮ್ಮ ಮುಂದೆ ಇವಾಗ ಹೇಳ್ತೀನಿ ಆ್ಯಂಡ್ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಮೆಸೇಜಸ್ ಕಳಿಸ್ತೀರಾ ಅಂತ. ದೇವ್ರೆ, ತುಂಬ ಇದೆ ಗೈಸ್, ತುಂಬ ಇದೆ. ಆಮೇಲೆ ತುಂಬ ಡೇರ್ ಅಂದರೆ ಈ ಥರ ವ್ಲಾಗ್ ಮಾಡಿ ಅಂತಲೂ ಹೇಳಿದ್ದಾರೆ. ಸೊ ಒಂದೊಂದಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ನಾನು ಅವಾಗ ಮಾಡ್ತೀನಿ. ಇವಾಗ ಫನ್ನಿಯೆಸ್ಟ್ ಕ್ವೆಶನಿಗೆ ನಾನು ಆನ್ಸರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾನು ಫೇವ್ರೆಟ್ ಪ್ಲೇಸಲ್ಲಿ ಕೂತಿದ್ದೀನಿ, ಯಾಕಂದರೆ ಇದನ್ನ ನಾನು ಮೆನ್ಷನ್ ಮಾಡಲೇಬೇಕು ಅಂತ ನಾನು ಹೇಳ್ತಾ ಇರೋದು. ಇವಾಗ ಫಸ್ಟ್ ಕ್ವೆಶನ್ ಏನು ಅಂದರೆ, ಟೆಲ್ ಮೀ ಅಬೌಟ್ ಯುವರ್ ಬೇಬಿ ಅಕ್ಕ. ಸೀರಿಯಸ್ಲಿ ಅಲ್ಲ, ನಾನು ದಪ್ಪ ಇದ್ದೀನಿ ಅಂತ ಹೇಳಿ ಈ ಥರ ಎಲ್ಲ ಆಡ್ಕೋಬೇಕಾ ಗೈಸ್? ನಾನು ಸ್ವೀಟ್ 16, ಅಷ್ಟು ಏಜ್ ಆಗಿಲ್ಲ ನನಗೆ, ಇನ್ನು ಮದುವೆ ಆಗಿಲ್ಲ. ಮಕ್ಕಳು ಆಮೇಲೆ ಮಾಡ್ಕೊಳ್ಳೋದು, ಬಟ್ ಮದುವೆ ಆಗಬೇಕು ಫಸ್ಟು. ಸೊ ಈ ಕ್ವೆಶನ್ಗೆ ಆನ್ಸರ್ ನಾನು ಕೊಟ್ಟಿದ್ದೀನಿ. ಸೆಕೆಂಡ್ ಕ್ವೆಶನ್ ಆ್ಯಕ್ಚುಲಿ ತುಂಬಾ ಫನ್ನಿ ಇದೆ, ನಾನು ಥಿಂಕೇ ಮಾಡಿರಲಿಲ್ಲ. ನೀವು ಚೇತನ ಅಕ್ಕ ಒಂದೇ ಮನೆಗೆ ಮದುವೆ ಆಗೋದ್ರೆ ನಿಮ್ಮ ಗಂಡಂದ್ರ ಕತೆ ಏನು? ಗೋವಿಂದ ಗೋವಿಂದ. ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇಬ್ಬರು ಒಂದೇ ಮನೆಗೆ ಹೋಗಿ ಅಂದರೆ ಮದುವೆ ಆಗೋದ್ರೆ. ನಿಮಗೆ ಯಾರು ಗೊತ್ತಿದ್ರೆ ಅಣ್ಣ ತಮ್ಮಂದಿರು ಒಂದೇ ಮನೇಲಿದ್ದೆ ಹೇಳಿ, ನಾನು ಚೇತನನ ಒಪ್ಪಿಸಿ ಮದುವೆ ಹಾಕ್ತೀನಿ. ಈ ಥರ ಒಳ್ಳೆ ಪ್ರಪೋಸಲ್ ಇದ್ದರೆ ನಾನು ಕ್ಯಾಸ್ಟ್ ಚೇಂಜ್ ಮಾಡಿ ಬರ್ತೀನಿ ಗೈಸ್. ಓಕೆ, ಇವಾಗ ಥರ್ಡ್ ಕ್ವೆಶನ್. ಯು ನೆವರ್ ಡ್ರಿಂಕ್ ಆಲ್ಕೋಹಾಲ್. ಇಫ್ ಇಟ್ ಈಸ್ ಎಸ್, ಯು ಹೈಡ್ ದಿಸ್ ಫ್ರಮ್ ಚೇತು ಅಕ್ಕ ಆ್ಯಂಡ್ ಯುವರ್ ಪೇರೆಂಟ್ಸ್. ನಾನು ಡ್ರಿಂಕ್ ಮಾಡಲ್ಲ. ನಾನು ಯಾವಾಗಲೂ ಒಂದು ಸರಿ ಈ ಫ್ರೆಂಡ್ಸ್ ಅನ್ನೋದು ಇರ್ತಾರಲ್ಲ, ಸೊ ಅವರು ನನಗೆ ಒಂದಿಷ್ಟು ಸಿಪ್ ಟೇಸ್ಟ್ ಮಾಡಿಸಿದ್ರು. ಆ ತಕ್ಷಣ ನನಗೆ ವಾಮಿಟ್ ಆಯಿತು. ಅವತ್ತಿಂದ ನಾನು ಚೂರು ಮುಟ್ಟಿಲ್ಲ ಗೈಸ್. ಆ ವಾಮಿಟೇ ನೆನಪು ಬರುತ್ತೆ. ಆ್ಯಂಡ್ ಇದು ಚೇತನಂಗೆ ಗೊತ್ತು, ಬಟ್ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅವ್ರು ಮೋಸ್ಟ್ಲಿ ಇದು ನೋಡಿ ಬೈಬೋದು. ನಾನು ಬೈಸ್ಕೊಳಕ್ಕೆ ನಾನು ರೆಡಿ ಇದ್ದೀನಿ. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶನ್. ನಿಮಗೆ ತಿನ್ನೋದು ಇಷ್ಟನಾ, ತಿರ್ಗೋದು ಇಷ್ಟನಾ? ಓನ್ಲಿ ಒನ್ ಅಂತೆ. ಇದೊಂಥರ ಹೆಂಗಾಯ್ತು ಗೊತ್ತಾ? ಅಪ್ಪ ಇಷ್ಟನಾ, ಅಮ್ಮ ಇಷ್ಟನಾ ಅಂತ ಕೇಳ್ದಂಗಾಯಿತು. ತಿರ್ಗಾಡ್ಕೊಂಡು ತಿನ್ನಬೇಕು ಅಂತ ಇಷ್ಟ ನನಗೆ. ನಾನು ಸ್ವಲ್ಪ ಫುಡ್ಡಿ, ಲೈಕ್ ಆಚೆ ಫುಡ್ ತಿಂತಾ ಇರ್ತೀನಿ ಆ್ಯಂಡ್ ತಿರ್ಗಾಡ್ತಾ ಇರ್ತೀನಿ. ಅದೆರಡೂ ಬಿಟ್ಟಿರೋಕ್ಕಾಗದೇ ಇಲ್ಲ. ಸೊ ಬೇಸಿಕಲಿ ನಂಗೆ ಎರಡು ಇಷ್ಟ. ಇವಾಗ ನೆಕ್ಸ್ಟ್. ಡಿಡ್ ಯು ಎವರ್ ಬೆಟ್ ಆರ್ ಕಿಕ್ ಇಟ್ ಸಮ್ ಒನ್ ಹೂ ಇಸ್ ಸ್ಲೀಪಿಂಗ್ ಬಿಸೈಡ್ ಯು? ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿದೆ ಈ ಕ್ವೆಶನು. ರೀಸೆಂಟಾಗಿ ಚೇತನ ಹೇಳಿದ್ದು, ನನಗೆ ನಿಜನೋ ಸುಳ್ಳ ಅಂತ ನನಗೆ ಗೊತ್ತಿಲ್ಲ. ಮಲ್ಕೊಂಡಾಗ ಮಧ್ಯರಾತ್ರಿಲಿ ಜಾಡ್ಸ್ ಒದ್ಬಿಟ್ಟಿದ್ನಂತೆ. ಪಾಪ ಅವಳು ಕೆಳಗಡೆ ಬಿದ್ದಿದ್ದಾಳೆ. ನಂಗೆ ಗೊತ್ತಿಲ್ಲ, ಬೆಳಗ್ಗೆ ಎದ್ದು ಅವಳು ಹೇಳಿದ್ದು ನನಗೆ. ಇನ್ ಕೇಸ್ ಏನಾದರೂ ಎಪ್ಸಿ ನನಗೆ ಕೇಳಿದ್ದಿದ್ರೆ ನಾನು ನಿಜವಾಗ್ಲೂ ಜಾಸ್ತಿ ಹೊಡಿತಿದ್ದೆ ಅವಳಿಗೆ. ಈ ಥರ ಆಗಿದೆ, ನನಗೆ ಗೊತ್ತಿಲ್ಲ, ಬಟ್ ಅವಳು ಹೇಳಿದ್ದನ್ನು ನಾನು ನಂಬ್ಕೊಂಡಿದ್ದೀನಿ ಅಷ್ಟೆ. ನೆಕ್ಸ್ಟ್ ಕ್ವೆಶನು. ನೀವು ತುಂಬ ಸ್ಲಿಮ್ ಆಗಿದ್ದೀರಾ. ವಾಟ್ಸ್ ಯುವರ್ ಡಯಟ್ ಪ್ಲ್ಯಾನ್?
ಆ್ಯಕ್ಚುಲಿ ಇದೇ ಫನ್ನಿಯೆಸ್ಟ್ ಕ್ವೆಶನು. ನಾನು ನಿಜವಾಗ್ಲೂ ಯಾವುದೇ ಥರದ್ದು ಡಯಟ್ ಮಾಡಲ್ಲ, ಸಿಕ್ಕಿದ್ದೆಲ್ಲ ತಿಂತಾನೆ ಇರ್ತೀನಿ. ನಾನು ಎಷ್ಟೇ ಸರಿ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಯಾವುದೇ ರೀತಿ ನಾನು ಡಯಟ್ನ ಫಾಲೋ ಮಾಡ್ತಾ ಇಲ್ಲ. ಇನ್ ಕೇಸ್ ನಿಮಗೇನಾದ್ರು ಗೊತ್ತಿದ್ರೆ ಚೂರು ಕಳಿಸ್ಕೊಡಿ ಆಯಿತಾ, ಹೇಗೆ ಡಯಟ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ. ನೆಕ್ಸ್ಟ್ ಕ್ವೆಶನು, ಇಫ್ ಯು ವರ್ ಇನ್ವಿಸಿಬಲ್ ಫಾರ್ ಅ ಡೇ, ವಾಟ್ ಹಾರ್ಮ್ಲೆಸ್ ಪ್ರ್ಯಾಂಕ್ಸ್ ವುಡ್ ಯು ಪುಲ್? ಆ್ಯಕ್ಚುಲಿ ನನಗೆ ಯಾರ್ಯಾರು ಅಳಿಸಿದ್ದಾರೆ, ಯಾರ್ಯಾರು ಮೋಸ ಮಾಡಿದ್ದಾರೆ ಅವರಿಗೆಲ್ಲ ಚೆನ್ನಾಗಿ ಪಾಠ ಕಲಿಸ್ಬೇಕು. ಆ್ಯಂಡ್ ಚೇತು ನಮ್ಮ ಅಪ್ಪಂಗೆಲ್ಲ ಚೆನ್ನಾಗಿ ಆಟ ಆಡಿಸ್ಬೇಕು. ಇರೋದು ಒನ್ ಡೇ ಅಲ್ಲ, ಸೊ ಏನೇನು ಇಷ್ಟ ಎಲ್ಲ ತೊಗೊಂಡು ಬಂದು ನಮ್ಮ ಮೇಲೆ ಇಟ್ಕೋಬೇಕು ಇಷ್ಟ. ನೆಕ್ಸ್ಟ್ ಕ್ವೆಶನ್, ವಾಟ್ಸ್ ವಿಯರ್ಡೆಸ್ಟ್ ಯು ಡಿಡ್ ದ್ಯಾಟ್ ಥೈಲ್ಯಾಂಡ್ ಟ್ರಿಪ್? ಜನ ಥೈಲ್ಯಾಂಡಿಗೆ ಯಾಕೆ ಹೋಗ್ತಾರೆ? ನನಗೂ ಥೈಲ್ಯಾಂಡ್ ಹೋದ್ಮೇಲೆ ಗೊತ್ತಾಯಿತು. ನಾನು ನೋಡೋಣ ಅಂತ ಒಳಗೋಗಿ ನೋಡಿದೆ ಅಷ್ಟೇ. ಯಾರಿಗೆ ಅರ್ಥ ಆಗಿರಬೇಕೋ ಅವ್ರಿಗೆ ಅರ್ಥ ಆಗಿರುತ್ತೆ. ಇವಾಗ ಸೆಕೆಂಡ್ ವಿಯರ್ಡೆಸ್ಟ್ ಹೇಳ, ನಾನೊಂದು ಸ್ಟ್ರೀಟಿಗೆ ಹೋದೆ ಥೈಲ್ಯಾಂಡಲ್ಲಿ. ಸೊ ಸುಮ್ಮನೆ ನನಗೆ ಸುಮ್ಮನೆ ಫೋಟೋ ತೆಗಿತಾ ಇದ್ದೆ. ಪೊಲೀಸ್ ಬಂದರು, 3 ಪೊಲೀಸ್ ಬಂದರು, ಅಟ್ಯಾಕ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಮುಂದಕ್ಕೆ ಹೋಗಿದ್ರು. ನಂಗೆ ಏನು ಆಗ್ತಾಯಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಫೋನ್ ಚೆಕ್ ಮಾಡಿದ್ರು, ಬರೋದೆಲ್ಲ ಆ್ಯಪೆಲ್ಲ ಚೆಕ್ ಮಾಡಿದ್ರು. ನನ್ನ ವಾಟ್ಸಪ್, ಇನ್ಸ್ಟಾಗ್ರಾಮ್, ನಾನು ಏನೇನು ನೋಡಿದ್ದೆ ಅದನ್ನೆಲ್ಲ ಕುತ್ಕೊಂಡು ಚೆಕ್ ಮಾಡಿದ್ರು. ಅದಾದಮೇಲೆ ಒಂದಿಷ್ಟು ಬಟ್ಸ್ ಹೇಳಿದ್ರು, ಐ ಡೋಂಟ್ ನೋ, ಬಟ್ ಅದು ಇಂಡಿಯನ್ ರುಪೀಲಿ ಎಷ್ಟು 15,000 ರುಪೀಸ್ ನಾನು ಕಟ್ಟಬೇಕಾಗಿತ್ತು. ಅದು ಅಲ್ಲಿ ಫೋನ್ ಕ್ಯಾಮ್ರಾ ಅಲೋ ಇರಲಿಲ್ಲ, ಯಾವುದೇ ಥರ ನಾವು ಫೋಟೋ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋ ಆಗಿರಲಿಲ್ಲ. ಅದು ನನಗೆ ಗೊತ್ತೇ ಆಗಿರಲಿಲ್ಲ. ಅದಾದಮೇಲೆ ನನ್ನ ಫ್ರೆಂಡ್ಸು ಯಾಕೆ ಇನ್ನೂ ಬಂದಿಲ್ಲ ಅಂತ ನೋಡಿದಾಗ ಅವ್ರು ನನ್ನ ಹತ್ರ ಬಂದು ಪಾಪ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಫುಲ್ ಪ್ಯಾನಿಕ್ ಆಗಿ ಹೋಗ್ಬಿಟ್ಟಿದ್ದೆ. ಏನಾಗ್ತಾಯಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಅದಾದಮೇಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಓಕೆ ಅಂತ ಹೇಳಿ ಸರಿ ಆಯಿತು ಅಂತ ಅವ್ರು ಬಿಟ್ಟರು. ಆವಾಗ ಬಿಟ್ಟಿದ್ದು. ಸೊ ಇದು ನನ್ನ ವಿಯರ್ಡೆಸ್ಟ್ ಥಿಂಗ್ ಇನ್ ಥೈಲ್ಯಾಂಡ್. ನೆಕ್ಸ್ಟ್ ಕ್ವೆಶನ್, ನೀವು KD ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಿದ್ರೆ ಹೀರೋಯಿನ್ ಆಗಿ ಹೇಗಿರ್ತಾ ಇತ್ತು? ಚೆನ್ನಾಗಿರ್ತಿತ್ತು, ಬಟ್ ಜನ ನನ್ನ ಓವರ್ ಆ್ಯಕ್ಟಿಂಗ್ ನೋಡಿ ಥಿಯೇಟರಿಗೆ ಬರ್ತಾ ಇರಲಿಲ್ಲ ಗೈಸ್. ಅಟ್ಲೀಸ್ಟ್ ನೀವು ನನ್ನ ಓವರ್ ಆ್ಯಕ್ಟಿಂಗ್ನ ಇಲ್ಲಾದರೂ ನೋಡ್ತಾ ಇದ್ದೀರಾ, ಥ್ಯಾಂಕ್ ಗಾಡ್. ಕ್ವೆಶನ್, ನಿಮ್ಮ ನೋಸ್ ಯಾಕೆ ಫೇಸ್ ಮೇಲಿದೆ? ಈ ಥರನೇ ಕ್ವೆಶನ್ ಕೇಳ್ತಾರಾ? ಏನು ಹೇಳ್ಬೋದು? ಹಾಂ, ಬೇರೆ ಕಡೆ ಇದೆ, ಸ್ಮೆಲ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ. ನೆಕ್ಸ್ಟ್, ವಾಟ್ ಈಸ್ ಇಂಜಿನಿಯರಿಂಗ್ ಅಕಾರ್ಡಿಂಗ್ ಟು ಯು? ಇಂಜಿನಿಯರಿಂಗ್ ಅನ್ನೋದು ಒಂದೊಂದು ಪ್ಲೇಸ್ ಆಯಿತಾ, ಆ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲ ಉದ್ಭವ ಆಗುತ್ತೆ. ಹೆಂಗೆ ಅಂದರೆ ಆ್ಯಕ್ಟರ್ಸ್, ಪೊಲಿಟಿಷಿಯನ್ಸ್, ವಿಡಿಯೋಗ್ರಾಫಿ, ಫೋಟೋಗ್ರಾಫಿ, ಕಾಂಟೆಂಟ್ ಕ್ರಿಯೇಟರ್ಸ್, ಎಕ್ಸೆಟ್ರಾ ಈ ಥರದ್ದೆಲ್ಲ ಉದ್ಭವ ಆಗುತ್ತೆ. ಇಂಜಿನಿಯರಿಂಗ್ ರೇಷೋ ಇಷ್ಟಿದೆ ಅಂದರೆ ಬೇರೆ ರೇಷೋ ಇಷ್ಟಿರುತ್ತೆ ಅಷ್ಟೆ. ಇವಾಗ ನೆಕ್ಸ್ಟ್, ಯು ಆರ್ ಅರ್ನಿಂಗ್ 50 lakhs ಇನ್ ಎವ್ರಿ ಮಂತ್. ಸುಳ್ಳು ಗುರು, 2 ರಿಂದ 3 ಕೋಟಿ ಬರುತ್ತೆ. ನೀವು ನೋಡಲಿಲ್ವಾ ಭೂಮಿಕಾ ಬಸವರಾಜ್ ಯೂಟ್ಯೂಬ್ ಆದಾಯ ಇಷ್ಟು? ಆ ವಿಡಿಯೋ ನೋಡಿ ಎಷ್ಟು ಜನ ನನಗೆ ಮೆಸೇಜಸ್ ಕಳಿಸಿದ್ವಿ ಗೊತ್ತಾ, ನಿಮಗೆ ಅಷ್ಟೊಂದೆಲ್ಲ ದುಡ್ಡು ಬರುತ್ತಾ ಅಂತ. ಅದೆಲ್ಲ ಸುಳ್ಳು ಗೈಸ್. ಆ್ಯಕ್ಚುಲಿ ಯೂಟ್ಯೂಬಿಂದ ಅಷ್ಟೆಲ್ಲ ಬರಲ್ಲ. ಅಂದರೆ ಬೇರೆಯವ್ರಿಗೆ ಬರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ವ್ಯೂಸ್ ಎಲ್ಲ ನೋಡಿದ್ರೆ ಅಷ್ಟೆಲ್ಲ ಬರಲ್ಲ. ಐ ಥಿಂಕ್ ನಂದು 1 ಲಕ್ಷನೂ ಕ್ರಾಸ್ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಎಸ್, ಇಷ್ಟು ಹೇಳ್ಬೋದು. ಇವಾಗ ನೆಕ್ಸ್ಟ್ ಕ್ವೆಶನ್, ಇಫ್ ಮೈಕಲ್ ಜಾಕ್ಸನ್ ಗಿವ್ಸ್ ಯು ಕೌ ಡಂಗ್ ಕೇಕ್, ವಾಟ್ ವಿಲ್ ಯು ಡೂ? ಅಫ್ಕೋರ್ಸ್ ನಾನು ತಿಂತೀನಿ. ಯಾಕಂದರೆ ಮೈಕಲ್ ಜಾಕ್ಸನ್ ಅವ್ರು ಕೊಡ್ತಾ ಇದ್ದಾರೆ ಅಂದಾಗ ನಾನು ಆಬ್ವಿಯಸ್ಲಿ ತಿಂತೀನಿ ಅಷ್ಟೆ. ಡೂ 1 day ಜರ್ನಿ ಇನ್ ಗವರ್ನಮೆಂಟ್ ಬಸ್ ವ್ಲಾಗ್. ಡೇರ್ ಅಕ್ಸೆಪ್ಟೆಡ್, ಯಾವಾಗಾರು ಮಾಡ್ತೀನಿ ಫ್ರೀ ಇದ್ದಾಗ. ನೆಕ್ಸ್ಟ್ ಕ್ವೆಶನ್, ಇಫ್ ಯುವರ್ ಸರ್ಚ್ ಹಿಸ್ಟ್ರಿ ಗೆಟ್ ಲೀಕ್ಡ್ ರೈಟ್ ನೌ, ಆರ್ ಯು ಡಿಲೀಟಿಂಗ್ ಇನ್ಸ್ಟಾಗ್ರಾಮ್ ಆರ್ ಚೇಂಜಿಂಗ್ ಐಡಿ? ಆ್ಯಕ್ಚುಲಿ ಅಂಥ ಸೀಕ್ರೆಟ್ಸ್ ಏನೂ ಇಲ್ಲ. ನಮ್ಮನೇಲಿ ಎಲ್ಲರೂ ನನ್ನ ಮೊಬೈಲ್ ಯೂಸ್ ಮಾಡ್ತಾರೆ. ಸೊ ನಾನು ಅಷ್ಟು ಡೌಟ್ ಇದ್ದರೆ ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡಿ, ಓಕೆನಾ? ಓಕೆ. ಚೇತು ಅಕ್ಕನ ಎತ್ತಾಕೊಂಡು ಐ ಲವ್ ಯು ಗೆಳತಿ ಅಂತ ಹೇಳಿ ಅವರಿಗೆ ಖುಷಿ ಪಡ್ತಾರೆ. ಆಫ್ಕೋರ್ಸ್. ಚೇತನ ಬಾಯಲಿ ಬಾರಲೇ ಗೈಸ್. ಫಸ್ಟು ಚೇತು ಅಕ್ಕನ ಎತ್ತಾಕೊಂಡು ಐ ಲವ್ ಯು ಗೆಳತಿ ಅಂತ ಹೇಳಿ ಅವ್ರಿಗೆ ಖುಷಿ ಪಡ್ತಾರೆ. ಓಕೆ, ಈ ಥರ ಭೂಮಿಕಾ. ಹಾಂ ಗೈಸ್, ಎತ್ತಾಕೊಳ್ಳೋದು ಅಂದರೆ ಹಿಂಗೆ ಎತ್ತಾಕೊಂಡು ಎಲ್ಲಿಗೆ ಹೋಗೋದು? ಬಿಟ್ಬಿಡೆ ನನ್ನ. ಎತ್ತಾಕೊಂಡು ಇಲ್ಲಿಗೆ ಬಂದೆ ಗೈಸ್. ಇವಾಗ ನಾನು ಅವಳಿಗೆ ಐ ಲವ್ ಯು ಅನ್ಬೇಕು. ಓಕೆ, ಹೇಳಿ. ಚೇತನ, ಐ ಹೇಟ್ ಯು ಗೆಳತಿ. ಐ ಹೇಟ್ ಯು ಟು. ನಾನು ಯಾವತ್ತೂ ಐ ಲವ್ ಯು ಅಂತ ಹೇಳಲ್ಲ. ನೆಕ್ಸ್ಟ್
ಕ್ವೆಶನ್. ಅಕ್ಕ, ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ? ಯಾಕಂದರೆ ನಿಮ್ಮ ಮದುವೆಗೆ ಬಂದು ಊಟ ತಿಂದ್ಕೊಂಡು ಹೋಗೋಕ್ಕೆ. ನನ್ನ ಲವ್ ಮ್ಯಾರೇಜ್ ಆದರೂ ಅರೇಂಜ್ ಮ್ಯಾರೇಜ್ ಆದರೂ ನಿಮ್ಮನ್ನು ಖಂಡಿತವಾಗ್ಲೂ ನನ್ನ ಮದುವೆಗೆ ಕರಿತೀನಿ. ದೀಕ್ಷಿತಾ ಗೌಡ. ಓಕೆನಾ? ಡನ್. ಓಕೆ, ನೀವು ಯಾಕೆ ಯಾವಾಗಲೂ ಚೇತು ಅಕ್ಕನ ಗೋಳು ಇಕ್ಕಂತೀರಾ? ಇದಕ್ಕೆ ಆನ್ಸರ್ ಬಂದು, ಒಂದು ನಿಮಿಷ, ಇನ್ನೊಂದು ಕ್ವೆಶನ್ ಇದೆ, ಅದೇ ನಿಮಗೆ ಆನ್ಸರ್. ಅವಳೇ ನನಗೆ ಕ್ವೆಶನ್ ಕಳಿಸಿರೋದು. ಏನಂತ ಕ್ವೆಶನ್ ಗೊತ್ತಾ? ನೀನು ಯಾಕೆ ಇನ್ನೂ ಬದುಕಿದ್ಯಾ, ಸತ್ತೋಗ್ಬಿಡು ಅಂತ. ಈ ಥರ ಆನ್ಸರ್ ಕೇಳು ನಾನು ಅವಳನ್ನ ಗೋಳಿ ಇಕ್ಕಳೋದು ಬಿಡಬೇಕಾ ಗೈಸ್? ನೆವರ್. ಅವಳನ್ನ ಗೋಳಿ ಇಕ್ಕಳೋದು ಬಿಟ್ಬಿಟ್ರೆ ನನ್ನ ಲೈಫ್ ಪೂರ್ತಿ ಝೀರೋ ಆಗಿಬಿಡುತ್ತೆ. ಕಲರ್ಫುಲ್ ಮೂಮೆಂಟ್ಸೇ ಇರಲ್ಲ. ಅದಕ್ಕೋಸ್ಕರ ನಾನು ಯಾವಾಗ ನೋಡಿದ್ರೂ ಅವಳನ್ನ ಗೋಳಿ ಇಕ್ಕೊಳ್ಳೋದು, ಕಿರ್ಚಾಡೋದು, ಜಗಳ ಮಾಡೋದು ಇದೆಲ್ಲ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಬಿಗ್ ಬಾಸ್ ಹೋಸ್ಟ್ ನೀವೇ ಅಂತೆ. ಆ್ಯಕ್ಚುಲಿ ನನ್ನ ಕರೆದ್ರು, ನಾನೇ ರಿಜೆಕ್ಟ್ ಮಾಡಿದೆ. ಬಿಕಾಸ್ ಸುದೀಪ್ ಸರಿಗೆ ಬೇಜಾರಾಗಬಾರ್ದು ಅಂತ ನಾನೇ ಬಿಟ್ಕೊಟ್ಬಿಟ್ಟೆ. ಇವಾಗ ನೆಕ್ಸ್ಟ್ ಕ್ವೆಶನ್. ನಿನಗೆ ಬೇಜಾರೇ ಆಗಲ್ವಾ? ಯಾವಾಗಲೂ ಖುಷಿಯಾಗಿರ್ತೀಯ? ಬೇಜಾರು ಅಂದ್ಕೊಂಡ್ರೆ ಬೇಜಾರಾಗಿರುತ್ತೆ, ಇಲ್ಲ ಅಂದರೆ ಇಲ್ಲ. ಸಮ್ಟೈಮ್ಸ್ ಬೇಜಾರಾದರೂ ಆಗ್ದಲೇ ಇದ್ರೂ ಒಂದೊಂದು ಸರಿ ಬೇಜಾರಾಗಿರುತ್ತೆ. ಸಮ್ಟೈಮ್ಸ್ ಬೇಜಾರಾಗಬೇಕು ಅಂತ ಅಂದ್ಕೊಂಡ್ರೂ ಬೇಜಾರಾಗಿರಲ್ಲ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ ನನ್ನ ಮೈಂಡಲ್ಲಿ. ಸೊ ನಿಮಗೆ ಇವಾಗ ಈ ಮಾತೆಲ್ಲ ಕೇಳ್ಕೊಂಡು ನೀವಂತೂ ಬೇಜಾರಾಗಬೇಡಿ. ಈ ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇಫ್ ಯುವರ್ ಲೈಫ್ ಹ್ಯಾಸ್ ಅ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವುಡ್ ಬಿ ಇಟ್ ಸ್ಯಾಡ್, ಹ್ಯಾಪಿ, ರೊಮ್ಯಾಂಟಿಕ್ ಆರ್ ಫುಲ್ ಕಾಮಿಡಿ? ಓಕೆ, ಕಾಮಿಡಿ ಆದರೆ ಚೇತು ಜೊತೆ ಚೆನ್ನಾಗಿರುತ್ತೆ. ಆ್ಯಂಡ್ ಅಪ್ಪ ಅಮ್ಮನ ಜೊತೆ ಇದ್ದರೆ ಹ್ಯಾಪಿಯಾಗಿರ್ತೀನಿ. ಆಮೇಲೆ ಫ್ಯೂಚರ್ ಪಾರ್ಟ್ನರ್ ಜೊತೆ ರೊಮ್ಯಾಂಟಿಕ್ ಆಗಿ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಒಬ್ಬಳೇ ಇದ್ದಾಗ ಸ್ಯಾಡ್ ಆಗಿರ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ಗಾಟ್ ಇಟ್. ಮದುವೆ ಯಾವಾಗ ಆಗ್ತೀರಾ ಅಂತ ತುಂಬ ಜನ ಕ್ವೆಶನ್ ಕೇಳಿದ್ದಾರೆ. ಈ ಮದುವೆ ಮತ್ತು ಬಾಯ್ ಫ್ರೆಂಡ್ ಯಾರು ಅಂತ ಅದೇ ಮೆಜಾರಿಟಿ ಇರೋದು ಈ ಕ್ವೆಶನ್ಸಲ್ಲಿ. ಮದುವೆ ಆಗೋ ಟೈಮಲ್ಲಿ ಆಗುತ್ತೆ. ಆ್ಯಂಡ್ ಏನಾದರೂ ನಾನು ಬೇಗ ಮದುವೆ ಆದರೆ ನನ್ನ ಫ್ಯಾನ್ಸ್ ಎಲ್ಲ ತುಂಬ ಬೇಜಾರು ಮಾಡ್ಕೊತಾರೆ. ಬಿಕಾಸ್ ಅವ್ರು ಮೆಸೇಜ್ ಮಾಡಿದ್ದಾರೆ, ಗೈಸ್ ಮದುವೆ ಆದರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ. ಅದಕ್ಕೋಸ್ಕರ ನಾನು ಮದುವೆ ಆಗ್ತಾಯಿಲ್ಲ. ಸಿಂಪಲ್. ಇವಾಗ ಲಾಸ್ಟ್ ಕ್ವೆಶನ್, ನಿಮ್ಮೆಲ್ಲರ ಫೇವ್ರೆಟ್ ಕ್ವೆಶನ್. ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ? ಇದನ್ನು ಕ್ವೆಶನ್ ಮಾರ್ಕಾಗಿ ನಾನು ನಿಮಗೆ ಬಿಡ್ತಾ ಇದ್ದೀನಿ. ಮುಂದೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಸೊ ಅಷ್ಟೆ ಗೈಸ್, ಇಲ್ಲಿಗೆ ನನ್ನ ಕ್ವೆಶನ್ ಆ್ಯಂಡ್ ಆನ್ಸರ್ ಮುಗೀತು. ನನಗೆ ಆ್ಯಕ್ಚುಲಿ ನೋಡಿ ತಲೆನೋವೇ ಬಂತು. ಇಷ್ಟೊಂದೆಲ್ಲ ಫನ್ನಿಯೆಸ್ಟ್ ಕ್ವೆಶನ್ಸ್ ಎಲ್ಲ ಕೇಳ್ತೀರಾ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಎಂಜಾಯ್ ಮಾಡಿದೆ. ಸೊ ಇನ್ನೂ ತುಂಬ ಇತ್ತು ಕ್ವೆಶನ್ಸು. ನಾನು ಸಾರ್ಟ್ ಮಾಡ್ಕೊಂಡೆ ಯಾವುದಾದ್ರೂ ಇಂಪಾರ್ಟೆಂಟು ಮತ್ತು ಫನ್ನಿದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್. ಆಲ್ರೆಡಿ ಬಂದ